ವಾರ್ತೆಗಳಿಗೆ ಸ್ವಾಗತ. ಮೊದಲಿನ ಮುಖ್ಯಾಂಶಗಳು. ಹೃದಯ ಸಂಬಂಧಿತ ರೋಗ ಲಕ್ಷಣ ನಿರ್ಲಕ್ಷಿಸಬೇಡಿ, ಡಾಕ್ಟರ್ ರಮೇಶ್ ಬಾಬು. ವಾರ್ತೆಗಳ ವಿವರ. ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಿಸಿಕೊಳ್ಳಲು ಅಗತ್ಯ ಮುನ್ನೆಚ್ಚರಿಕೆ ಅಗತ್ಯವಾಗಿದೆ ಎಂದು ಡಾಕ್ಟರ್ ರಮೇಶ್ ಬಾಬು ಹೇಳಿದರು. ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಐಎಂಎಗಳ ಸಹಯೋಗದಲ್ಲಿ ಜಿಲ್ಲಾ ಮಹಾತ್ಮ ಗಾಂಧಿ ಒಳ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ತುರ್ತು ಮುಂಜಾಗ್ರತೆ ಕುರಿತು ಪ್ರಾತ್ಯಕ್ಷಿತೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಿಸಿಕೊಳ್ಳಲು ಅಗತ್ಯ ಮುನ್ನೆಚ್ಚರಿಕೆ ಅಗತ್ಯವಾಗಿದೆ ಎಂದು ಡಾಕ್ಟರ್ ರಮೇಶ್ ಬಾಬು ಹೇಳಿದರು. ಅವರು ಇಂದು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಐಎಂಎಗಳ ಸಹಯೋಗದಲ್ಲಿ ಜಿಲ್ಲಾ ಮಹಾತ್ಮ ಗಾಂಧಿ ಒಳ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ತುರ್ತು ಮುಂಜಾಗ್ರತೆ ಕುರಿತು ಪ್ರಾತ್ಯಕ್ಷಿಕತೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ದೈಹಿಕವಾಗಿ ಆರೋಗ್ಯವಾಗಿದ್ದರೂ ವ್ಯಾಯಾಮ ಕ್ರೀಡೆಗಳಲ್ಲಿ ತೊಡಗಿರುವಾಗ ಹೃದಯಾಘಾತದಿಂದ ಜೀವ ಕಳೆದುಕೊಳ್ಳುತ್ತಿರುವುದು ಆಘಾತಕಾರಿ. ಅಗತ್ಯ ಎಚ್ಚರಿಕೆ ವಹಿಸಬೇಕಿದೆ. ಹೃದಯದ ಮೇಲೆ ಹೆಚ್ಚು ಒತ್ತಡ ಹಾಕದಂತೆ ಗಮನಿಸಬೇಕು. ಹೃದಯ ಸ್ತಂಭ ಮುನ್ಸೂಚನೆಗಳು ಇದ್ದಲ್ಲಿ ತಕ್ಷಣ ವೈದ್ಯರ ಸಲಹೆ ಪಡೆಯಬೇಕೆಂದರು. ಜನರಲ್ಲಿ ಒಂದು ಆರೋಗ್ಯದ ಒಂದು ವೃತ್ತಿ ಅಥವಾ ಜ್ಞಾನ ನಮ್ಮಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಡಾಕ್ಟರ್ ಸಂಖ್ಯೆ ಜಾಸ್ತಿ ಇದ್ದರೂ ಆರೋಗ್ಯ ವ್ಯವಸ್ಥೆಯ ಒಂದು ಉಪಯೋಗ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆವಾಗಿದೆ. ಯಾಕೆ ಅಂದರೆ ಇದರಲ್ಲಿ ನಾವು ನಮ್ಮ ಆರೋಗ್ಯದ ಒಂದು ಜ್ಞಾನವನ್ನು ಜನಸಾಮಾನ್ಯರಲ್ಲಿ ಹಂಚಿಕೊಳ್ಳುತ್ತಾ ಇಲ್ಲ ಅಥವಾ ಜನಸಾಮಾನ್ಯರಲ್ಲಿ ತಿಳುವಳಿಕೆಯನ್ನು ಮಾಡಿಕೊಳ್ಳುತ್ತೆ. ಜನಸಾಮಾನ್ಯರ ಒಂದು ಭಾಗವನ್ನು ಅವರ ಒಂದು ಪಾಠವನ್ನು ಅವರ ಒಂದು ಭಾಗವಹಿಸಿಕೊಂಡು ಆರೋಗ್ಯ ಕಾರ್ಯಕ್ರಮದಲ್ಲಿ ಅಥವಾ ಆರೋಗ್ಯ ನೀಡುವಂಥ ನಿಯಮಗಳಲ್ಲಿ ಅವರ ಅರಿವಳಿಕೆಯನ್ನು ಮುಟ್ಟಿಕೊಟ್ಟಾಗ ನಮ್ಮಲ್ಲಿ ಒಂದು ಆರೋಗ್ಯದ ಒಂದು ಸೇವೆ ಜನಸಾಮಾನ್ಯರಿಗೆ ಹೆಚ್ಚಾದಾಗ ಅವರಿಗೂ ಕೂಡ ಈ ರೀತಿಯ ಅಕಾಲಿಕ ಸಾವನ್ನು ತಪ್ಪಿಸುವುದರಲ್ಲಿ ನಮಗೆ ಒಂದು ಮಹತ್ವದ ಪಾತ್ರವನ್ನು ನೀಡುತ್ತದೆ ಅಂತ ನನಗೆ ಅನಿಸಿದೆ. ಆದ್ದರಿಂದ ಜನಸಾಮಾನ್ಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟೊಂದು ಸಾಧ್ಯವಾದಂಥ ಜನರ ಒಂದು ಜೀವನೋತ್ಸವದ ಒಂದು ಪಾತ್ರವನ್ನು ವಹಿಸಬೇಕು. ಹಾಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ರಾಯಚೂರು ಸಹಯೋಗ ಸಿಗ್ತದೆ. ನಮ್ಮ ರಾಯಚೂರಿನ ಪ್ರೆಸಿಡೆಂಟ್ ಆದಂಥ ಒತ್ತಾಯಿಸಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಏನು ಮಾಡಬೇಕು, ಆ ಸಮಯದಲ್ಲಿ ಹಂಗಾದಾಗ ಏನು ಮಾಡಬೇಕು ಅಂತ ತಿಳುವಳಿಕೆ ಆ ರಿಸೋರ್ಸ್ ಪರ್ಸನ್ ಮೋಸ್ಟ್ಲಿ ಡಾಕ್ಟರ್ ರಮೇಶ್ ಬಾಬು ಅಂತ ನೀವೆಲ್ಲ ನೋಡಿ, ಒಳ್ಳೆ ಎಮರ್ಜೆನ್ಸಿ ಎಕ್ಸ್ಪರ್ಟ್ ಹಾಗೂ ತುಂಬ ಒಳ್ಳೆ ಅನೆಸ್ಥೆಷಿಯಾಲಜಿಸ್ಟ್. ಸರಿಯಾಗಿಲ್ಲ ಅಂದರೆ ಜ್ಞಾನ ಇಲ್ಲ, ನಮ್ಮಿಂದ ಸಾಧ್ಯ ಆಗಿದೆ. ಸೊ ಯಾವಾಗಾದರೂ ಹೃದಯಾಘಾತ ಆದಾಗ ಯೂಶಲಿ ಫಸ್ಟ್ 5 ಮಿನಿಟ್ಸ್ ಏನಿದೆಯಲ್ಲ, ಫಸ್ಟ್ 5 ಮಿನಿಟ್ಸಲ್ಲಿ ನಾವೇನಾದರೂ ಕೆಲವೊಂದು ಆ್ಯಕ್ಷನ್ ಕೊಡ್ತೀವಿ, ಏನು ಯಾವ ವಿಧಾನದಿಂದ ಅವರನ್ನು ಜೀವವನ್ನು ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಫಸ್ಟ್ 5 ಮಿನಿಟ್ಸಲ್ಲಿ ಏನಾದರೂ ಅಳವಡಿಸಿಕೊಂಡರೆ ಅವರು ಬದುಕುವ ಚಾನ್ಸು ಜಾಸ್ತಿ ಆಗ್ತದೆ. ಸೊ ಇವಾಗ ನಾನು ಎಕ್ಸಾಂಪಲ್ ಏನು ಹೇಳೋದಂದರೆ, ಇವಾಗ ಎಲ್ಲರೂ ಕೂತಿದ್ದೀರಲ್ಲ, ನೀವು ದೊಡ್ಡದೊಂದು ಉಸಿರು ತಂದ್ಬಿಟ್ಟು ಉಸಿರು ಹಿಡ್ಕೊಂಬಿಡಿ. ಯೋಗ ಮಾಡೋರು ನಾರ್ಮಲ್ ಆಗಿ 50 ಸೆಕೆಂಡ್ ಆದಮೇಲೆ ಒಂಥರ ಆಮೇಲೆ ನರಗಳೆಲ್ಲ ಬರುತ್ತೆ. 1 ನಿಮಿಷ 1.5 ಮಿನಿಟ್ಸ್ ತನಕ ಅಂತ ಒಂದು ವ್ಯಕ್ತಿ ಅರೆಸ್ಟ್ ಆದಾಗ ಅದು ಉಸಿರಾಟ ಕರೆಕ್ಟ್ ಮಾಡ್ಬೇಕಂದ್ರೆ ಬದುಕ್ತಕ್ಕಂಥ ವಿಧಾನ ಮಾಡ್ಬೇಕಂದ್ರೆ 1 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದರೆ ಈಗ ತ್ರಾಸ ಆಗಿದ್ರೆ ನರಗಳು ಸಾಯಿ.
ಮುಖ್ಯ ಅತಿಥಿಯಾಗಿ ಮಾತನಾಡಿದ ಡಾಕ್ಟರ್ ಗೋಪಿನಾಥ್, ಹೃದಯಘಾತಕ್ಕೆ ಯುವಕರು ದೈಹಿಕ ಸದೃಢವಾದರೂ ಗುರಿಯಾಗುತ್ತಿರುವುದು ಕಳವಳಕಾರಿ. ಇತ್ತೀಚೆಗೆ ಎಇ ಶಿವಪ್ಪ ಐಹೊಳೆ ಇವರು ಕಳೆದುಕೊಂಡಿದ್ದು ಮುನ್ನೆಚ್ಚರಿಕೆ ವಹಿಸಲು ತರಬೇತಿ ಆಯೋಜಿಸಲಾಗಿದೆ ಎಂದರು. ಕಾರಣ ಏನಂದ್ರೆ ದುರದೃಷ್ಟವಶಾತ್ ಲಾಸ್ಟ್ ವೀಕ್ ನಾವು ನಮ್ಮದೇ ಅಸೋಸಿಯೇಷನ್ನ ಒಬ್ಬರು ಸ್ಪೋರ್ಟ್ಸ್ ಮೆಂಬರನ್ನ ಶಿವಪ್ಪ ಐಹೊಳೆ ಅನ್ನೋ ಒಬ್ಬರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಿನವಹಿ ಇಲ್ಲಿ ಬಂದು ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ಅವರು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದರು. ಆದರೂ ಸಹ ಅಂಥ ವ್ಯಕ್ತಿಗೆ ಕೂಡ ಕಾರ್ಡಿಯಕ್ ಅರೆಸ್ಟ್ ಆಗಿದೆ. ಕಾರ್ಡಿಯಕ್ ಅರೆಸ್ಟ್ ಆದಾಗ ಪ್ರಾಪರ್ ಆದ ಮೆಡಿಕಲ್ ಏಡ್ ಸಿಕ್ಕಿದ್ರೂ ಕೂಡ ದುರದೃಷ್ಟವಶಾತ್ ಅವರಿಗೆ ಜೀವ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಇನ್ನೊಂದು ಜೀವ ಕಳ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಮತ್ತು ಈಗ ನೀವು ನೋಡ್ತಾ ಇರ್ಬೋದು, ಸಮಾಜದಲ್ಲಿ 40 ವರ್ಷಕ್ಕೆ ಕೆಳಗಿನ ವಯೋಮಿತಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕೂಡ ಕಾರ್ಡಿಯಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಹಾಗಾಗಿ ಬೇಸಿಕ್ ಲೈಫ್ ಸಪೋರ್ಟ್ ಅನ್ನೋ ಪ್ರೋಗ್ರಾಮನ್ನು ಇವತ್ತು IMA ರಾಯಚೂರು ಅಸೋಸಿಯೇಷನ್ ಜೊತೆಗೆ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ನಮ್ಮ ರಿಸೋರ್ಸ್ ಪರ್ಸನ್ ಡಾಕ್ಟರ್ ರಮೇಶ್ ಬಾಬು ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾರಿಗೆ ಯಾವುದೇ ಒಂದು ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಇದು ನಮಗೇನು ಅವಶ್ಯಕತೆ ಇದೆ ಅನ್ನೋ ಒಂದು ಅನುಮಾನ ಬೇಡ. ಪ್ರತಿಯೊಬ್ಬರಿಗೂ ಇದರ ನಾಲೆಡ್ಜು ಇವತ್ತಿನ ಸಂದರ್ಭದಲ್ಲಿ ಅತಿ ಅವಶ್ಯಕವಾಗಿದೆ. ನೀವೊಂದು ಅಮೂಲ್ಯವಾದ ಜೀವವನ್ನು ಉಳಿಸಲಿಕ್ಕೆ ಭವಿಷ್ಯದಲ್ಲಿ ಕಾರಣರಾಗ್ಬೋದು. ಈ ವಿಷಯವನ್ನು ತಿಳ್ಕೊಂಡು ನಿಮ್ಮಲ್ಲೇ ಇಟ್ಕೊಳ್ಬೇಡಿ, ಇನ್ನಷ್ಟು ಜನರಿಗೆ ತಿಳಿಸ್ಕೊಡಿ, ಇನ್ನಷ್ಟು ಜನರಿಗೆ ಈ ನಾಲೆಡ್ಜನ್ನು ಪಸರಿಸಿ. ಮತ್ತು ನಾವು ಹೆಂಗೆ ಲೈಫ್ಗಳನ್ನ ಕಳ್ಕೊಳ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮದಿಂದ ಅಟ್ಲೀಸ್ಟ್ 1-2 ಜೀವಗಳು ಮುಂದೆ ಭವಿಷ್ಯದಲ್ಲಿ ಉಳ್ಕೊಂಡ್ರೆ ಅದೇ ಈ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಒಂದು ಸಾರ್ಥಕತೆ ತಂದುಕೊಡುತ್ತೆ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎರಡನೇ ವಿಚಾರ, ಇದು ನಾರ್ಮಲ್ ಅಲ್ಲಿ ಹಂಗಾದಾಗ ಫಸ್ಟ್ ಎಲ್ಲೋ ಬಿದ್ದಿರ್ತೀನಿ ಅದನ್ನು ನಾನು ಸಪೋಸ್ ಶರ್ಟ್ ಹಾಕಿ ಫಸ್ಟ್ ಕೆಲಸದಲ್ಲಿ ಎಲ್ಲೋ ಬಿದ್ದಿರ್ತಕ್ಕಂಥ ಬಟ್ಟೆನ ತೆಗೆದು ಇದು ಯಾಕೆ ತೆಗಿಬೇಕಂದ್ರೆ ಇದರಿಂದ ನಮ್ಗೆ ನೆಕ್ಸ್ಟ್ ಗೊತ್ತಾಗ್ತದೆ ಉಸಿರು ಆಗ್ತದೆ. ಬಟ್ ಆ ಪಲ್ಸ್ ಮಾಡೋದೇ ಎಲ್ಲರಿಗೆ ಪಲ್ಸ್ ಮಾಡೋಕ್ಕೆ ಬಟ್ ಉಸಿರಾಡೋಕ್ಕಿಂತ ಇಲ್ಲ. ಇದು ಅಷ್ಟೊಂದೇನು ಸರಿಯಾಗಿ ಕೇಳ್ತಿಲ್ಲ. ಅಂದರೆ ಕಿವಿ ಏನಿದೆಯಲ್ಲ, ಕಿವಿ ಮೂಗಿನ ಕಿವಿಯಲ್ಲಿ ಸ್ವಲ್ಪ ಆದ್ರೂ ಗಾಳಿದು ಬಂತಂದರೆ ಸೌಂಡ್ ಗೊತ್ತಾಗುತ್ತೆ. ಕಿವಿನ ಮೂಗಿನ ತಿಟ್ಟು ನೋಡಿ 10 ಸೆಕೆಂಡ್. ಯಾಕಂದರೆ ನಮ್ಮ ಕಿವಿಯದಷ್ಟು 1 ಸೆಕೆಂಡ್ 1 ಮಿನಿಟ್ನ ನಾನು ಉಸಿರಿಡ್ಬೇಕು. ಸೊ 10 ಸೆಕೆಂಡ್ ನೀವು ಒಂದು 10 ಸೆಕೆಂಡ್ ನಾನು ಅಲ್ಲಿಂದ ಸೇಫ್ ಪ್ಲೇಸಿಗೆ ಶಿಫ್ಟ್ ಮಾಡೋಕೆ 10 ಸೆಕೆಂಡ್ ಅಂತೂ ವೇಸ್ಟ್ ಮಾಡಿದ್ವಿ. ಇನ್ನೊಂದು 5 ಸೆಕೆಂಡ್ ಬಟ್ಟೆ ಗಿಟ್ಟೆಲ್ಲ ಬಿಚ್ಚಕ್ಕೆಲ್ಲ ವೇಸ್ಟ್ ಮಾಡಿದ್ವಿ. 15 ಸೆಕೆಂಡ್ ಆಯಿತು. ಇನ್ನೊಂದು 10 ಸೆಕೆಂಡ್ ನೀವೇನು ಮಾಡಬೇಕು, ಉಸಿರು ಆಡಾಕಿಲ್ಲ ಅಂತ ನೋಡ್ಬೇಕು. ಹೆಂಗೆ ಕಿವಿ ಐತಲ್ಲ, ಕಿವಿ ಮೂಗು ಅಥವಾ ಬಾಯ ಇಟ್ಟ ಮೇಲ್ಗಡೆ ಕಣ್ಣು ಐತಲ್ಲ, ಎದೆ ಮೇಲ್ಗಡೆ ನೋಡ್ಬೇಕೀಗ. ಎರಡೂ ಕೆಲಸ ಮಾಡ್ತೀವಿ. ಕಿವಿಯಾಗಿಂದ ಗಾಳಿ ಏನಾದ್ರು ಬರೋಕ್ಕೆ ನೋಡ್ಕೊಂಡು ಇಲ್ಲ, ಎದೇನಾದ್ರು ಮೂವ್ ಆಗುತ್ತೆ ಇಲ್ಲ. ಇವಾಗ ಎಷ್ಟು ಸೆಕೆಂಡ್ ಆಯ್ತು? 25 ಸೆಕೆಂಡ್ ಎಷ್ಟು? 10 ಸೆಕೆಂಡ್ ಇರ್ತನಕ 5 ಸೆಕೆಂಡ್ ಇದ್ದಕ್ಕ ಇನ್ನೊಂದು 10 ಸೆಕೆಂಡ್ ಇಲ್ಲ. ಏನು ಗೊತ್ತಾಗೋದು ಸರ್, ಉಸಿರಾಡುವಲ್ಲ. ಇದೇನು ಎದೆ ಇತ್ತಲ್ಲ, ಎದೆದಲ್ಲಿ ಒಂದು ನಡುವೊಂದು ಬೋನ್ ಇರ್ತದೆ, ಎಲುಬು. ಈ ಎಲುಬಿನ ಕೊನೆಯ ಭಾಗದಲ್ಲಿ ಕೈ, ಇದೇನು ಕೈಯಲ್ಲಿ ಪಾಠ ಈ ಭಾಗ ಇದನ್ನ ಇಟ್ಟು ಇನ್ನೊಂದು ಕಾಲಿನ ಮೇಲ್ಗಡೆ ಇಟ್ಟು ಒತ್ತು. ಇನ್ನೊಂದು ಏನೈತಂದರೆ ಇದೇ ಜಾಗದಲ್ಲಿ ಶ್ವಾಸಕೋಶ ಅದನ್ನ ಹತ್ತದ್ರಿಂದ ಏನಾಗುತ್ತೆ, ಅದು ಹತ್ತದ್ರಿಂದ ಗಾಳಿ ಹೊರಗಡೆ ಸೊ ನಾವು ಸಿಂಪಲ್ ಆಗಿ ಜಾಸ್ತಿ ಇದೇನಿಲ್ಲ. ಅಂದ್ರೇನು ಸ್ಕಿಲ್ ಬೇಕಂದ್ರೆ ಚಾನ್ಸ್ ಜಾಸ್ತಿ ಇದನ್ನು ಮಾಡೋದೇನಾದ್ರು ನಿಲ್ಲಿಸಿದ್ರೆ ಕೆಲಸ ಕರೆಕ್ಟ್. ಏನು ಹೇಳಿದ್ರೆ ಸಾಮ್ ನಾಯಿ ಬಂದು ಚಾನ್ಸ್ ಮೇಡಮ್ ವಯಸ್ಸಾನೆ
ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಬೆಲ್ಲಂ ಕಿರಣ್, ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ರಾಹಿ ವೆಂಕಟಸ್ವಾಮಿ ಸೇರಿದಂತೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪದಾಧಿಕಾರಿಗಳು, ವೈದ್ಯರು ಭಾಗವಹಿಸಿದ್ದರು.